ಪೌರಾಯುಕ್ತೆಗೆ ಧಮಕಿ ಹಾಕಿ ಅಸಭ್ಯ ಪದಗಳ ಬಳಕೆ ಮಾಡಿದ ನಂತರ ಪರಾರಿಯಾಗಿದ್ದ ರಾಜಕೀಯ ಪುಡಾರಿ ರಾಜೀವ್ ಗೌಡ ಬಂಧನ ಕೊನೆಗೂ ಆಗಿದೆ. ಗಜಪ್ರಸವದ ರೀತಿ ಈತನ ಅರೆಸ್ಟ್ ಆಗ್ತಾ ಇದೆಯಲ್ಲ ಯಾಕೆ ಅನ್ನೋ ಪ್ರಶ್ನೆಯನ್ನ ನಾವೆಲ್ಲ ಕೇಳಿದ್ವಿ. ಕೇರಳದಲ್ಲಿ ಫೈನಲಿ ಈ ವ್ಯಕ್ತಿ ಸಿಕ್ಕಿ ಬಿದ್ದಿದ್ದಾನೆ. ಇನ್ನು ಶಿಡ್ಲಘಟ್ಟ ಠಾಣೆಯತ್ತ ಆರೋಪಿ ರಾಜೀವ್ನನ್ನ ಕರ್ಕೊಂಡು ಬರಲಾಗಿಲ್ಲ. ಸೊ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದ್ರ ಪೊಲೀಸರು ಅನ್ನೋದು ಪ್ರಶ್ನೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ರಾಜೀವ್ ಗೌಡ ವಿರುದ್ಧ ಕೇಸ್ ದಾಖಲಾಗಿದೆ. ನಿನ್ನೆ ಕೇರಳದಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ರು. ಸೊ ಹೇಳ್ತಾ ಇದ್ದೆ ನಾನು, ಇನ್ನೂ ಕೂಡ ಆರೋಪಿಯನ್ನ ಕರ್ಕೊಂಡು ಬರಲಾಗಿಲ್ಲ ಅಂತ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ರಾಜೀವ್ ಗೌಡ ವಿರುದ್ಧ ಕೇಸ್ ಮಾಡಲಾಗಿದೆ. ಯಾರು ಮಾಡಿರೋದು ಅಂದರೆ ಪೌರಾಯುಕ್ತೆ ಮತ್ತು ಸಿಬ್ಬಂದಿಗಳ ವರ್ಗ ಕೊಟ್ಟಿರೋದು. ಅದಾದ ಮೇಲೆ ಈ ವ್ಯಕ್ತಿಯನ್ನು ಅರೆಸ್ಟ್ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ತಾನೇ ಇದ್ವಿ. 12-13 ದಿನ ಬೇಕಾ? ಒಳ್ಳೆ ಆನೆ ಸೆರೆ ಹಿಡಿಯೋ ಕಾರ್ಯಾಚರಣೆ ರೀತಿ ಆಗ್ತಾ ಇದೆಯಲ್ಲ ಇದು. ಆನೆಗಿಂತ ಕಡೆಯಾಗಿ ಈ ಪ್ರಕರಣವನ್ನು ನೋಡ್ತಾ ಇದ್ದಾರೆ ಹಾಗಾದರೆ ಪೊಲೀಸರು ಅನ್ನೋ ಪ್ರಶ್ನೆ ಎಲ್ಲ ಇತ್ತು. ಈತ ಏನು ಮಂಗಳ ಗ್ರಹದಲ್ಲಿದ್ದಾನಾ? ಇದನ್ನು ಅರೆಸ್ಟ್ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ. ಫೈನಲಿ ನಮ್ಮ ಭಯಕ್ಕೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಅರೆಸ್ಟ್ ಆಗಿದೆ ಈ ವ್ಯಕ್ತಿದು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುದ್ದು ಕೃಷ್ಣ. ಈಗ ಈ ರಾಜೀವ್ ಗೌಡ ಬಂಧನ ಏನೋ ಆಯಿತು, ಬಟ್ ಇನ್ನೂ ಕೂಡ ಆರೋಪಿಯನ್ನು ಇಲ್ಲಿ ಕರ್ಕೊಂಡು ಬಂದಿಲ್ಲ, ಕರ್ಕೊಂಡು ಬರ್ತಿದ್ದಾರೆ ಅನ್ನೋದು ಮಾಹಿತಿ. ಯಾಕೆ ಇಷ್ಟು ತಡ ಆಗ್ತಾ ಇದೆ? ಒಂದು. ಎರಡನೇದು, ಅಜ್ಞಾತ ಸ್ಥಳ ಅಂದರೆ ಎಲ್ಲಿ ತನಿಖೆ ಆಗುತ್ತೆ? ಹಾಗಾದರೆ ವಿಚಾರಣೆ ಇಷ್ಟು ಗುಪ್ತವಾಗಿ ನಡೆಸೋದಕ್ಕೆ ಏನು ಕಾರಣ? ಖಂಡಿತ ಮಮತಾ, ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಕೇರಳದ ಗಡಿಯಲ್ಲಿ ರಾಜೀವ್ ಗೌಡನನ್ನ ಚಿಕ್ಕಬಳ್ಳಾಪುರದ ಪೊಲೀಸರ ತಂಡ ಅರೆಸ್ಟ್ ಮಾಡಿಕೊಂಡಿದೆ. ಹಾಗಾಗಿ ನಿನ್ನೆ ಸಂಜೆ ಈ ಒಂದು ಮಾಹಿತಿ ಅಧಿಕೃತವಾಗಿ ಹೊರಬಂದಿರುವಂಥದ್ದು. ಹಾಗಾಗಿ ಕೇರಳದಿಂದ ಚಿಕ್ಕಬಳ್ಳಾಪುರದಕ್ಕೆ ಬರಬೇಕಾಗಿದೆ. ಹಾಗಾಗಿ ಇಡೀ ರಾತ್ರಿ ಪ್ರಯಾಣ ಆಗ್ತಾ ಇರುವಂಥದ್ದು. ಪೊಲೀಸರು ಕರ್ಕೊಂಡ್ಬರ್ತಿದ್ದೀವಿ ಅಂತ ಮಾಹಿತಿಯನ್ನು ಹೇಳ್ತಿದ್ದಾರೆ, ಆದರೆ ಎಲ್ಲಿದ್ದೀವಿ, ಯಾವಾಗ ಬರ್ತೀವಿ ಅನ್ನೋಂಥ ಮಾಹಿತಿಗಳನ್ನು ಖಚಿತಪಡಿಸ್ತಾ ಇಲ್ಲ. ಮತ್ತೊಂದೆಡೆ ಕೂಡ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿದೆ. ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ಬಂಧನ ಮಾಡಿದಂಥ ಸಂದರ್ಭದಲ್ಲಿ 24 ಗಂಟೆಯ ಒಳಗೆ ಆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರಬೇಕಾಗುತ್ತೆ. ನಂತರ ಮುಂದಿನ ಕ್ರಮವಾಗಿ ಮೊದಲಿಗೆ ಅವರಿಗೆ ಮೆಡಿಕಲ್ ಚೆಕಪ್ ಮಾಡಿಸಬೇಕಾಗುತ್ತೆ, ತದನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಹಾಗಾಗಿ ಈ ಪ್ರೊಸೀಜರ್ಗಳು ಆಗಬೇಕಾಗುತ್ತೆ. ಹಾಗಾಗಿ ನಿನ್ನೆ ಸಂಜೆ 4 ಗಂಟೆ ಅಂತಂದರೆ ಇವತ್ತು ಸಂಜೆಯ 4 ಗಂಟೆಯ ಒಳಗೆ ಅವರ ಪ್ರಕರಣ ದಾಖಲಿರುವಂತಹ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಆ ಸ್ಟೇಷನ್ ವ್ಯಾಪ್ತಿಯಲ್ಲಿನೇ ಮೆಡಿಕಲ್ ಚೆಕಪ್ಪನ್ನು ಮಾಡಬೇಕಾಗುತ್ತೆ. ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಬೇಕಾಗುತ್ತೆ. ಆದರೆ ಮತ್ತೊಂದು ಕಡೆ ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ತಲುಪಿದ್ರೆ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಪೊಲೀಸರು ವಿಚಾರಣೆ ಮಾಡ್ತಿರ್ಬೋದು ಅನ್ನೋಂಥ ಮಾಹಿತಿ ಕೂಡ ಇರುವಂಥದ್ದು. ಕಾರಣ ಯಾಕೆ ಅಂತಂದರೆ ರಾಜೀವ್ ಗೌಡನ ಬೆಂಬಲಿಗರು ಶಿಡ್ಲಘಟ್ಟ ನಗರ ಠಾಣೆ ಬಳಿ ಜಮಾಯಿಸುವಂತಹ ಸಾಧ್ಯತೆ ಇರ್ಬೋದು. ಹಾಗಾಗಿ ಒಂದಷ್ಟು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಇರುವಂಥ ಮತ್ತೊಂದು ಪೊಲೀಸ್ ಠಾಣೆಗೆ ಕರೆದು ಅಲ್ಲಿ ವಿಚಾರಣೆ ಮತ್ತು ಮುಂದಿನ ಕಾನೂನು ಪ್ರಕ್ರಿಯೆಗಳಿದೆ ಅದರೆಲ್ಲವನ್ನು ಮಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇದೊಂದು ಸೂಕ್ಷ್ಮ ಪ್ರಕರಣ. ರಾಜೀವ್ ಗೌಡನ ಬೆಂಬಲಿಗರಿಗೆ ಜಮಾಯಿಸಿ ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ಬೋದು ಅನ್ನೋಂಥ ಭೀತಿ ಕೂಡ ಪೊಲೀಸರಿಗೆ ಇರ್ಬೋದು. ಹಾಗಾಗಿ ಮುಂಜಾಗ್ರತೆಯಾಗಿ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಕಳೆದ 13 ದಿನಗಳಿಂದಲೂ ಕೂಡ ತಲೆಮರೆಸಿಕೊಂಡಿದ್ದಂಥ ರಾಜೀವ್ ಗೌಡ ಬಂಧನ ಪೊಲೀಸರಿಗೆ ಒಂದು ರೀತಿ ಹರಸಾಹಸ ಆಗಿತ್ತು. ಆದರೆ ಕಳೆದ 2 ದಿನಗಳ ಹಿಂದೆ ಸಿಕ್ಕಂಥ ಒಂದೇ ಒಂದು ಲೀಡ್ನಿಂದ ಈಗ ರಾಜೀವ್ ಗೌಡನ ಬಂಧಿಸಿರುವಂಥದ್ದು. ಅದು ಮಂಗಳೂರಿನಲ್ಲಿ ರಾಜೀವ್ ಗೌಡ ಔತ್ಕೊಂಡಿದ್ದಾನೆ ಅಂತಕ್ಕಂಥ ಮಾಹಿತಿ 2 ದಿನಗಳ ಹಿಂದೆ ಪೊಲೀಸರಿಗೆ ಸಿಕ್ಕಿತ್ತು. ಇನ್ನೇನು ಮಂಗಳೂರಿಗೆ ಹೋಗಿ ಅರೆಸ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಂದ ಕಾರನ್ನು ಬಿಟ್ಟು ರಾಜೀವ್ ಗೌಡ ಎಸ್ಕೇಪ್ ಆಗಿದೆ. ಅದು ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ. ಹಾಗಾಗಿ ಆ ಒಂದು ಲೀಡನ್ನು ಹಿಡಿದು ಹೊರಟಂಥ ಪೊಲೀಸರಿಗೆ ರಾಜೀವ್ ಗೌಡ ರೈಲಿನಲ್ಲಿ ಪ್ರಯಾಣ ಮಾಡಿರುವಂತಹದ್ದು ಖಾತರಿಯಾಗಿತ್ತು. ಒಂದು ರೈಲಿನ ಟಿಕೆಟ್ ಕನ್ಫರ್ಮ್ ಆಗಿತ್ತು. ಹಾಗಾಗಿ ಆ ಟಿಕೆಟನ್ನು ಆಧರಿಸಿ ಕೇರಳಕ್ಕೆ ಪೊಲೀಸರು ಹೋಗಿದ್ದು. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಪೊಲೀಸರು 10 ದಿನಗಳಿಂದ ಪ್ರಯತ್ನ ಮಾಡಿದ್ರು, ಆಗಿರಲಿಲ್ಲ. ಕೊನೆಗೆ ಈ ಒಂದು ಚಿಕ್ಕಬಳ್ಳಾಪುರ ಪೊಲೀಸರ ಸಹಾಯಕ್ಕೆ ಅಂತಾಗಿ ಹೆಚ್ಚುವರಿಯಾಗಿ ರಾಮನಗರದ ಪೊಲೀಸರು ಮತ್ತು ತುಮಕೂರಿನ ಪೊಲೀಸರ ತಂಡವನ್ನು ಕೂಡ IGP ಅವರು ಕಳುಹಿಸಿಕೊಟ್ಟಿದ್ರು. ಹಾಗಾಗಿ 5 ಜನ ಪೊಲೀಸರ ತಂಡ ಕೇರಳದಲ್ಲಿ ಹೋಗಿ ಈಗ ರಾಜೀವ್ ಗೌಡನನ್ನು ಬಂಧನ ಮಾಡಿರುವಂಥದ್ದು. ಬಂಧನ ಮಾಡಿ ಈಗ ಚಿಕ್ಕಬಳ್ಳಾಪುರದತ್ತ ಕರೆದುಕೊಂಡು ಬರ್ತಾ ಇದ್ದಕ್ಕಂಥದ್ದು. ಅದೇ ಎಷ್ಟೊತ್ತಿಗೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗಿರುವಂಥದ್ದು ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ಮುದ್ದು ಕೃಷ್ಣ ವಾಪಸ್ ಬಂದ್ವಿ.
ಇದು ಇನ್ನೊಂದು ಕಡೆ ಆದರೆ ಎರಡನೇದು ಈತನಿಗೆ ಆಶ್ರಯ ಕೊಟ್ಟವ್ರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈತನನ್ನು ಸೆರೆ ಹಿಡಿಯೋದಕ್ಕೆ ಪೊಲೀಸರಿಗೆ ಪ್ರಮುಖ ಕ್ಲೂಗಳು ಏನು ಸಿಕ್ತು, ಈ ಎರಡು ಪ್ರಶ್ನೆಗಳಿದೆ. ಸೊ ಈತನ ಕ್ಲೂ ಯಾವ ರೀತಿ ಸಿಕ್ತು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ, ಹೇಳ್ತೀವಿ. ಕೇರಳದಲ್ಲಿ ಪೊಲೀಸರ ಕೈಗೆ ಧಮ್ಕಿಗೋರ ಫೈನಲಿ ತಗ್ಲಾಕೊಂಡಿದ್ದಾನೆ. ಮಂಗಳೂರಿನಲ್ಲಿ ಕಾರ್ ಬಿಟ್ಟು ಎಸ್ಕೇಪ್ ಆಗಿರ್ತಾನೆ ರಾಜೀವ್ ಗೌಡ. ಈ ಕಾರ್ ಬಿಟ್ಟು ರೈಲ್ವೆ ನಿಲ್ದಾಣದ ಮೂಲಕ ಏನಾದರೂ ಎಸ್ಕೇಪ್ ಆದ್ನ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ 1-2 ದಿನಗಳ ಹಿಂದೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾಹಿತಿ ಇತ್ತು. 2 ದಿನಗಳ ಹಿಂದೆ IG ನೇತೃತ್ವದಲ್ಲಿ ತಂಡದ ರಚನೆ ಕೂಡ ಆಗಿತ್ತು. ಹೇಗಾದರೂ ಮಾಡಿ ಅರೆಸ್ಟ್ ಮಾಡಿಬಿಡ್ಬೇಕು, ಮುಖ ಉಳಿಸ್ಕೊಳ್ಬೇಕು ಅಂತ ಪೊಲೀಸರು ಮುಂದಾಗಿದ್ರು. ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇಲೆ ಕೇರಳದಲ್ಲಿ ಪುಡಾರಿ ಲಾಕ್ ಆದ. ಈ ತಾಂತ್ರಿಕ ಸಾಕ್ಷಿ ಮತ್ತು ಸಾಕ್ಷಿ ಆಧಾರದ ಮೇಲೆ ಈತನನ್ನು ಸೆರೆ ಹಿಡಿಯೋದಕ್ಕೆ 13 ದಿನ ಬೇಕು ಅನ್ನೋದೇ ಭಾಳ ಆಶ್ಚರ್ಯ. ಇನ್ನೂ ನಂಬೋದಕ್ಕೆ ಆಗ್ತಾ ಇಲ್ಲ ಇದನ್ನು. ಎನಿವೇಸ್, ಈತನಿಗೆ ಸಂಬಂಧಪಟ್ಟಂತೆ, ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಕ್ಲೂಗಳು ಯಾವ ರೀತಿ ಸಿಗ್ತಾ ಹೋಯಿತು, ಈ ಕ್ಲೂ 13 ದಿನದಿಂದ ಯಾಕೆ ಸಿಗಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಮುದ್ದು ಕೃಷ್ಣ. ಈಗ ತಾಂತ್ರಿಕ ಸಾಕ್ಷ್ಯಾಧಾರದ ಮೇಲೆ ಅರೆಸ್ಟ್ ಮಾಡಿಬಿಟ್ವಿ ಅಂತ ಪೊಲೀಸರು ಕೊಚ್ಕೊಳ್ತಾ ಇದ್ದಾರೆ. ಇದೇ ತಾಂತ್ರಿಕ ಸಾಕ್ಷ್ಯ 13 ದಿನದಿಂದ ಯಾಕೆ ಸಿಗಲಿಲ್ಲ ಅನ್ನೋದು ಪ್ರಶ್ನೆ. ಎರಡನೇದು, ಮಂಗಳೂರಿನಲ್ಲಿ ಈ ವ್ಯಕ್ತಿ 3 ದಿನದಿಂದ ಇದ್ದ ಅನ್ನೋ ಮಾಹಿತಿ ಇದೆಯಲ್ಲ, ಸೊ ಅಲ್ಲಿ ಈತನಿಗೆ ಯಾರು ಆಶ್ರಯ ಕೊಟ್ಟಿದ್ದು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಖಂಡಿತ ಮಮತಾ, ಜನವರಿ 14ನೇ ತಾರೀಕು ಪ್ರಕರಣ ಆಗುತ್ತೆ. ಅಂದಿನ ರಾತ್ರಿಯಿಂದಲೇ ರಾಜುಗೌಡ ನಾಪತ್ತೆ ಆಗ್ತಾರೆ. ರಾಜುಗೌಡ ನಾಪತ್ತೆ ಆದಮೇಲೆ ತಮ್ಮ 2 ಫೋನ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಹಾಗಾಗಿ ಮೊದಲಿಗೆ ರಾಜುಗೌಡ ಎಲ್ಲಿದ್ದಾನೆ ಅನ್ನೋಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿಲ್ಲ. ಹಾಗಾಗಿ ಬದಲಾಗಿ ತದನಂತರ ಅವರ ಆಪ್ತರ ಮತ್ತು ರಾಜುಗೌಡರ ಕಾರು ಚಾಲಕರ ನಂಬರ್ಗಳನ್ನು ಟ್ರೇಸ್ ಮಾಡುವಂಥದ್ದು, ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಗಿಳಿದ್ರು ಕೂಡ ರಾಜುಗೌಡ ಎಲ್ಲಿದ್ದಾನೆ ಅನ್ನೋಂಥ ಸುಳಿವು ಮಾತ್ರ ಸಿಗೋದಿಲ್ಲ. ಇದರಲ್ಲಿ ಮತ್ತೊಂದೆಡೆ ಕೊನೆಗೆ ಇವರಿಗೆ ಒಂದು ಲೀಡ್ ಸಿಗುತ್ತೆ. ಜನವರಿ 24ನೇ ತಾರೀಕು ರಾಜುಗೌಡರ ಜಾಮೀನು ಅರ್ಜಿ ಏನಿದೆ ಅದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೋರ್ಟ್ನಲ್ಲಿ ವಜಾ ಆಗುತ್ತೆ. ಹಾಗಾಗಿ ಮಾಡು ಇಲ್ಲವೇ ಮಡಿ ಅನ್ನೋಂಥ ರೀತಿಯಲ್ಲಿ ರಾಜುಗೌಡರಿಗೂ ಆಗುತ್ತೆ. ಯಾಕೆಂದರೆ ಇನ್ನೇ ಎಷ್ಟು ದಿನ ಅಂತ ಓಡಾಡಲಿಕ್ಕೆ ಸಾಧ್ಯ ಅನ್ನೋಂಥ ರೀತಿಯಲ್ಲಿ ಕೊನೆಗೆ ಓಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ತು, ರಾಜುಗೌಡ ಮಂಗಳೂರಿನಲ್ಲಿ ಅಡಗಿದ್ದಾರೆ ಅಂತಕ್ಕಂಥದ್ದು. ಮಂಗಳೂರಿನಲ್ಲಿರುವಂತಹ ಒಬ್ಬ ಸ್ನೇಹಿತರು ರಾಜುಗೌಡರ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ರು ಅಂತಕ್ಕಂಥದ್ದು ಕೂಡ ಪೊಲೀಸರಿಗೆ ಮತ್ತೆ ಗೊತ್ತಾಗುತ್ತೆ. ಇನ್ನೇನು ಮಂಗಳೂರಿನಲ್ಲಿ ಇದ್ದಾರೆ ಅನ್ನೋದು, ಅದು ಕೂಡ ಮಂಗಳೂರಿನಿಂದ ಬೆಂಗಳೂರಿನಲ್ಲಿರುವಂತಹ ಸಹೋದರಿಗೆ ರಾಜುಗೌಡ ಕರೆ ಮಾಡಿದ್ರು. ಆ ಕರೆಯನ್ನು ಆಧರಿಸಿ ರಾಜುಗೌಡರ ಸಹೋದರಿಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗುತ್ತೆ ರಾಜುಗೌಡರು ಬಳಸ್ತಾ ಇರುವಂತಹ ಕಾರು ಸಹೋದರಿಗೆ ಸೇರಿರುವಂತಹ ಹೆಕ್ಟರ್ ಕಾರು ಅನ್ನೋದು. ಹಾಗೆ ಹೆಕ್ಟರ್ ಕಾರಿನ ಲೊಕೇಶನ್ ಪತ್ತೆ ಹಚ್ಚಿದಲ್ಲಿ ಅದು ಮಂಗಳೂರಿನ ರೈಲ್ವೆ ನಿಲ್ದಾಣದ ಪಾರ್ಕಿಂಗ್ನಲ್ಲಿ ಸಿಕ್ಕತ್ತೆ. ಹಾಗಾಗಿ ರೈಲ್ವೆ ನಿಲ್ದಾಣದ ಪಾರ್ಕಿಂಗ್ನಲ್ಲಿ ಹೋಗಿ ಹುಡುಕಲಾದ ಸಂದರ್ಭದಲ್ಲಿ ರಾಜುಗೌಡ ಇರೋದಿಲ್ಲ, ಕೇವಲ ಕಾರು ಮಾತ್ರ ಪಾರ್ಕಿಂಗ್ ಫ್ಲಾಟ್ನಲ್ಲಿ ಇರುತ್ತೆ. ಕಾರಿನ ಚಾಲಕ ಇಳಿದು ಹೋಗುವಂಥ ದೃಶ್ಯಗಳು CCTVಯಲ್ಲಿ ಸರಿಯಾಗುತ್ತೆ. ಆದರೆ ರಾಜುಗೌಡ ಹೋಗಿರುವಂಥ ಯಾವುದೇ ದೃಶ್ಯಗಳು ಲಭ್ಯವಾಗಿರಲ್ಲ. ಹಾಗಾಗಿ ಮಂಗಳೂರಿನಲ್ಲಿ ರಾಜುಗೌಡ ಇರೋದು ಖಾತ್ರಿ ಆಗುತ್ತೆ. ಹಾಗಾಗಿ ಕೊನೆಗೆ ಪೊಲೀಸರು ಮತ್ತೆ ಹೆಚ್ಚುವರಿ ಪೊಲೀಸರ ತಂಡವನ್ನು IGP ಅವರು ನೇಮಕ ಮಾಡ್ತಾರೆ. ಯಾಕೆ ಅಂತಂದರೆ ಮಂಗಳೂರಿನಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಪೊಲೀಸರಿಗೆ ಗೊತ್ತಾಗಿತ್ತು, ಚಿಕ್ಕಬಳ್ಳಾಪುರ ಪೊಲೀಸರಿಗೆ. ಆದರೆ ಮಂಗಳೂರಿಗೆ ಹೋಗುವಷ್ಟರಲ್ಲಿ ರಾಜುಗೌಡ ಅಲ್ಲಿಂದಲೂ ಎಸ್ಕೇಪ್ ಆಗ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಪೊಲೀಸರಲ್ಲೇ ಮಾಹಿತಿದಾರರಿದ್ದಾರೆ ರಾಜುಗೌಡ ಅನ್ನುವಂಥದ್ದು. ಹಾಗಾಗಿ ಬೇರೆ ಜಿಲ್ಲೆಯ ಪೊಲೀಸರನ್ನು ಈ ಒಂದು ತಂಡಕ್ಕೆ ನೇಮಕ ಮಾಡಲಾಗುತ್ತೆ. ಆಗ ಎಲ್ಲ ಪೊಲೀಸರು ಕೂಡ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ರಾಜುಗೌಡ ಮಂಗಳೂರು ಇದ್ದಾರೆ, ಮಂಗಳೂರಿಂದ ಎಲ್ಲಿಗೆ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚುವಂಥ ಸಲುವಾಗಿ ಮಾಡಿದಂಥ ಕಾರ್ಯಾಚರಣೆಯಲ್ಲಿ ಮೊದಲಿಗೆ ರೈಲ್ವೆ ನಿಲ್ದಾಣದಲ್ಲಿ CCTVಗಳ ಪರಿಶೀಲನೆ ಮತ್ತು ಟಿಕೆಟ್ಗಳ ಪರಿಶೀಲನೆ ಮಾಡ್ತಾರೆ. ಆಗ ಅವರಿಗೆ ಖಾತ್ರಿ ಆಗುತ್ತೆ ರೈಲಿನ ಮೂಲಕ ಕೇರಳದತ್ತ ಪ್ರಯಾಣ ಮಾಡಿರುವಂಥದ್ದು. ಹಾಗಾಗಿ ಮುಂದೆ ರಾಜುಗೌಡರು ಹೋಗಿರುವಂಥ ಮಾರ್ಗಗಳನ್ನು ಆಧರಿಸಿ ರೈಲ್ವೆ ನಿಲ್ದಾಣಗಳಲ್ಲಿ ಪರಿಶೀಲನೆ ಮಾಡಿ ಕಾರ್ಯಾಚರಣೆಗಳಿರ್ತಾರೆ. ಕೊನೆಗೆ ಕೇರಳದಿಂದ ತಮಿಳುನಾಡಿಗೆ ಪರಾರಿಯಾಗುವಂತಹ ವೇಳೆಯಲ್ಲಿ ಕಾರಿನಲ್ಲೇ ರಾಜುಗೌಡ ಸಿಕ್ಕಿಬಿದ್ದಿರುವಂಥದ್ದು ಈಗ ಚಿಕ್ಕಬಳ್ಳಾಪುರದತ್ತ ಕರೆದುಕೊಂಡು ಬರ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.